ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಮೆಕ್ಯಾನಿಕಲ್ ಟೆಕ್ ಕನ್ನಡ. ಇವತ್ತು ಮತ್ತೆ ನಾನು ಸಿಂಪಲ್ ಒಂದು ವೀಡಿಯೋ ಮಾಡ್ತಾಯಿದ್ದೇನೆ. ವಿಷಯ ಏನಪ್ಪ ಅಂತ ಹೇಳಿದರೆ, ನೈಟ್ ನಿನ್ನೆ ಡ್ಯೂಟಿಯಿಂದ ಬರುವಾಗ ಸಾಧಾರಣ 9:30 ಆಗಿತ್ತು. ಸೊ ಅಷ್ಟೊತ್ತಿಗೆ ನನ್ನ ಶಾಪಿಂದ ಒಂದು 10 ಕಿಲೋಮೀಟರ್ಸ್ ಜರ್ನಿ ಮಾಡಿದ್ದೇನೆ. 10 ಮಾಡಿಲ್ಲ, ಮೋಸ್ಟ್ಲಿ ಇನ್ನು 6 ಕಿಲೋಮೀಟರ್ಸ್ ಬಾಕಿ ಇತ್ತು ನನ್ನ ಮನೆಗೆ ರೀಚ್ ಆಗಲಿ. ಟೋಟಲ್ 14 ಆಗುತ್ತೆ. ಸೊ ಅಷ್ಟಕ್ಕಾಗುವಾಗ ರನ್ನಿಂಗಲ್ಲಿ ಬೆಲ್ಟ್ ಕಟ್ ಆಯಿತು. ಈಗ ಗಾಡಿ ಓಡಿರೋದು 5,000 ಕಿಲೋಮೀಟ್ರ್. ಗೊತ್ತಿಲ್ಲ, ಈ ರೀತಿ ಆದರೆ ಇವಾಗ ಇವರದ್ದು ವ್ಯಾರಂಟಿ ಇದೆ ಅಂತೆ, 10,000 ವ್ಯಾರಂಟಿ ಇದೆ ಅಂತ ಹೇಳ್ತಾರೆ. ಸೊ ಇನ್ನು ಮುಂದಕ್ಕೆ ನನಗೆ 5,000ಕ್ಕೆ ಬೆಲ್ಟ್ ಕಟ್ ಆಗ್ತಿದ್ರೆ ಇದರ ಕಾಸ್ಟ್ ಸಾಧಾರಣ ಒಂದು 2,500 ಇರ್ತದೆ. ನನಗೆ ಚೈನ್ ಡ್ರೈವ್ ಇರುವಂಥ ಗಾಡಿಯಲ್ಲಾದರೆ, ನನ್ನ ಈಗ ಎಕ್ಸಾಂಪಲ್ ನನ್ನ ಪೆಟ್ರೋಲ್ ಗಾಡಿ ಇದೊಂದು ಸಾಧಾರಣ 1,000 ರೂಪಾಯಿಗೆ ಆಗ್ತದೆ. ಅದು ಕೂಡ ನನಗೆ ಒಂದು 25,000-30,000 ಓಡ್ತದೆ ಅದಕ್ಕೊಮ್ಮೆ ಚೈನ್ ಸ್ಪ್ರಾಕೆಟ್ ಹಾಕಿದರೆ. ಇವತ್ತು 5,000ಕ್ಕೆ ಇದು ಕಟ್ಟಾದರೆ ಇದರ ಮೇಂಟೆನೆನ್ಸ್ ಕಾಸ್ಟ್ ನೋಡಿ, ಪೆಟ್ರೋಲ್ನ ಕಾಸೆಲ್ಲ ಇದರಲ್ಲೇ ಹೋಗ್ತದೆ ಅಂತ ಅನಿಸುತ್ತೆ. ಸೊ ಇದರ ಸರ್ವಿಸ್ ಕಾಸ್ಟ್ನ ವಿಷಯಕ್ಕೆ ಬಂದರೆ, ನಾನು ನಿನ್ನೆ ನೈಟ್ ಬರುವಾಗ ಅದೇ ಸಾಧಾರಣ 9:30 ಆಗಿರ್ಬೋದು. ಆ ಕ್ಲಿಪ್ಪನ್ನು ನಾನು ಆ್ಯಡ್ ಮಾಡ್ತೇನೆ ಇದಕ್ಕೆ, ಪ್ರೂಫಿಗೆ ಬೇಕು ಅಂತ ನೈಟ್ ನಾನು ವೀಡಿಯೋ ಮಾಡಿ ಹಾಕಿದ್ದೇನೆ. ಇದು ನನ್ನ ಸಿಂಪಲ್ 1 ಬರ್ತಾ ಇರುವಾಗ ನೋಡಿ, ಟೈಮ್ ಈಗ 9:30 ಆಗಿದೆ, 9:30 ಆಗಿದೆ. ಕಾಣಿಸ್ತಿಲ್ಲ ನೋಡಿ, 9:30 ಆಗಿದೆ. ವಿಷಯ ಏನಪ್ಪ ಅಂತ ಹೇಳಿದ್ರೆ, ಬೆಲ್ಟ್ ಕಟ್ಟಾಗಿದೆ, ಟ್ರಾನ್ಸ್ಮಿಷನ್ ಬೆಲ್ಟ್. ಇದು ಈ ಒಂದು ಕ್ಲಿಪ್ಪನ್ನು ಪ್ರೂಫಿಗೆ ಇರಲಿ ಅಂತ ಮಾಡಿಕೊಂಡದ್ದು. ಇಲ್ಲದಿದ್ದರೆ ನನಗೆ ಬೇರೆ ಕ್ಲಿಪ್ ಮಾಡುವಾಗಲೇ ಮಾಡ್ಬೋದಿತ್ತು. ನೋಡ್ತಾ ಇರ್ಬೋದು, 5,184 ಕಿಲೋಮೀಟ್ರ್ ಓಡಿದೆ ಗಾಡಿ. ಅಷ್ಟು ಬೇಗ ಹೋಗ್ತಾ ಅಂತ ಗೊತ್ತಿರಲಿಲ್ಲ ನನಗೆ. ಫೋಕಸ್ ಆಗ್ತಾಯಿಲ್ಲ, ಸ್ವಲ್ಪ ಮಳೆ ಬೇರೆ. ಸೊ ಮಿಡ್ಲಲ್ಲಿ ಬಾಕಿ ಆಗಿದ್ದೇನೆ, ಎಂತ ಮಾಡೋದು ಅಂತ ಆಗ್ತಾಯಿಲ್ಲ. ಇದು ಸಿಂಪಲ್ 1 ಹಣೆ ಬರ, ಇಷ್ಟೇ ಹೇಳಬೇಕಷ್ಟೇ. ನಾನು ಮಿಡ್ಲಲ್ಲಿ ಬಾಕಿ ಆಗಿದ್ದೇನೆ. ಮೈನ್ ರೋಡಿಂದ ಸ್ವಲ್ಪ ಇಲ್ಲೊಂದು ಮನೆ ಇದೆ ನೋಡಿ, ಯಾರಿಲ್ಲ ಅಲ್ಲಿ, ಅದು ಬಾಡಿಗೆ ಕೊಡೋ ರೂಮ್. ಇಲ್ಲಿ ನಿಲ್ಲಿಸಿದ್ದೇನೆ ಸೇಫ್ಟಿಗೋಸ್ಕರ ಒಳಗೆ. ಸೊ ಇನ್ನು ನಡೆಯುವುದು ನನ್ನ ಪರಿಸ್ಥಿತಿ. ಇನ್ನೊಂದು 5-6 ಕಿಲೋಮೀಟ್ರ್ ಇದೆ ಮನೆಗೆ. ಅದು ಗಾಡಿ ಇದ್ದರೆ ಅರ್ಧ ತನಕ ಹೋಗ್ಬೋದು, ಒಂದು 3 ಕಿಲೋಮೀಟ್ರ್ ನಡಿಬೇಕಷ್ಟೇ. ಮಿಡ್ಲಲ್ಲಿ ಇದು ಕಟ್ಟಾಯಿತು. ಇದಕ್ಕಿಂತ ಮುಂಚೆ ಎಷ್ಟು ಸಾರಿ ಬಾಕಿ ನಿಮಗೆ ಗೊತ್ತು, ಅದರ ಬಗ್ಗೆ ವೀಡಿಯೋ ಮಾಡಿದ್ದೀನಿ. ಎಲ್ಲವನ್ನು ನಾನು ಮಾಡಲಿಕ್ಕೆ ಹೋಗೋದಿಲ್ಲ. ಸೊ ಮೇಜರ್ ನನಗೆ ಮಾಡಲಿಕ್ಕೆ ಆದರೆ ಮಾತ್ರ ನಾನು ವೀಡಿಯೋ ಮಾಡುವಂಥದ್ದು. ಸೊ ತುಂಬ ಸಾರಿ ಬಾಕಿ ಆಗಿದೆ. ಮಧ್ಯ ಇವರು ಸೇಲ್ ಮಾಡುವಾಗೆಲ್ಲ ಒಳ್ಳೆಯ ಭರವಸೆ ಕೊಟ್ಟು, ನಾವು ನಿಮಗೆ ಸಪೋರ್ಟ್ ಮಾಡ್ತೀವಿ ಸರ್, 24x7 ಕಾಲ್ ಮಾಡಿ ನಮಗೆ ಏನೇ ಪ್ರಾಬ್ಲಮ್ ಇದ್ದರೂ ಹೇಳಿ ಅಂತೆಲ್ಲ ಹೇಳಿದ್ದಾರೆ. ನಿನ್ನೆ ನೈಟ್ ಇಮಿಡಿಯೇಟ್ಲಿ ಫೋನ್ ಮಾಡಿದ್ದೇನೆ, ಮಲಗೋ ಟೈಮಲ್ಲ, 9:30. ಕಾಲ್ ರಿಸೀವ್ ಮಾಡಲಿಲ್ಲ. ಇವಾಗ ಮತ್ತೆ ಇವತ್ತು ಫೋನ್ ಮಾಡಿದ್ದೇನೆ, ಇವತ್ತು ಕೂಡ ರಿಸೀವ್ ಮಾಡ್ತಾ ಇಲ್ಲ. ಸೊ ಈ ರೀತಿ ಆದರೆ ನನಗೆ ಏನು ಮಾಡೋದು ಅಂತ ತೋಚ್ತಾ ಇಲ್ಲ. ನಾನು ಯಾಕಾದರೂ ಈ ಗಾಡಿ ತೆಗೆದೆ ಅಂತ ಈಗ ಅನ್ನಿಸ್ತಾ ಉಂಟು. ಸುಮ್ಮನೆ ಇನ್ವೆಸ್ಟ್ ಮಾಡಿದ್ದೇನೆ ನಾನು, ನೋಡಲಿಕ್ಕೆ ಚೆಂದ ಉಂಟು, ಪರ್ಫಾರ್ಮೆನ್ಸ್ ಇದೆ ಅಂತೇಳಿ ಎರಡನ್ನೇ ನೋಡಿದರೆ ಆಗಲಿಕ್ಕಿಲ್ಲ. ಇದನ್ನೆಲ್ಲ ನೋಡಬೇಕು. ಇದಕ್ಕೆ ಸೊಲ್ಯೂಷನ್ ಏನು ಅಂತ ನನಗೆ ಅರ್ಥ ಆಗ್ತಿಲ್ಲ. ಅವರು ಮಾಡಿಕೊಡ್ತಾರೆ ನಿಜ, ಇದನ್ನು ಖಂಡಿತ ಮಾಡಿಕೊಡ್ತಾರೆ ಅವರು. ಸೊ ನೈಟ್ ನಾನು ನಿನ್ನೆ ಬಾಕಿಯಾಗಿ ನಾನೊಂದು ಸಾಧಾರಣ 6 ಕಿಲೋಮೀಟ್ರ್ ವಾಕಿಂಗ್ ನಡ್ಕೊಂಡು ಹೋಗಿದ್ದೇನೆ. ಅದು ಮಳೆಯಲ್ಲಿ, ರೈನ್ ಕೋಟ್ ಹಾಕಿಕೊಂಡು, ಬ್ಯಾಗಲ್ಲಿ ಒಂದಷ್ಟು ಡ್ರೆಸ್ಗಳು, ಕೆಲವು ಥಿಂಗ್ಸ್ ಎಲ್ಲ ಇರ್ತದೆ ನಂದು. ಸೊ ಅದನ್ನು ನಾನು ಆ್ಯಕ್ಚುಲಿ ನನಗೆ 1 ಕಿಲೋಮೀಟ್ರ್ ನಡೆಯೋಕ್ಕಾಗಲ್ಲ, ರೆಗ್ಯುಲರಾಗಿ 2 ವೀಲರ್ ಯೂಸ್ ಮಾಡಿ ನಡಿಲಿಕ್ಕೆ ಆಗಲ್ಲ. ಇದು ನೈಟ್ ನನಗೆ ಬೇರೆ ದಾರಿ ಇಲ್ಲ, ನನಗೆ ಆ ರೀತಿ ಆಗಿದೆ ನಿನ್ನೆ ಪರಿಸ್ಥಿತಿ. ನಡಿಲೇಬೇಕಷ್ಟೇ, ಇಲ್ಲಿ ಮಲಗುವಾಗಿಲ್ಲ ನಾನು, ಎಲ್ಲಿ ಮಧ್ಯ ದಾರಿಯಲ್ಲಿ ಮಲಗಲಿ, ಉಪಾಯ ಇಲ್ಲದೆ ನಾನು ನಿನ್ನೆ ನಡೆದದ್ದು. ಅದು ಎಕ್ಸ್ಪೆಷಲಿ ಅದರಿಂದ ಹೇಳಬೇಕು ಅಂತ ಹೇಳಿದರೆ, ನಿನ್ನೆ ಲೆಗ್ ವರ್ಕೌಟ್ ಬೇರೆ ಇತ್ತು ಆಯಿತಾ. ನನಗೆ ಅಳುವುದೊಂದು ಬಾಕಿ ಇತ್ತು. ಸ್ವಲ್ಪ ವೀಕ್ ಇದ್ದವರು ಆದರೆ ಖಂಡಿತ ಅಳ್ತಾಯಿದ್ರು, ಅಷ್ಟು ನೋವು. ಅಂದರೆ ಮಸಲೆಲ್ಲ ಕ್ಯಾಚ್ ಆಗಿ, ಅಯ್ಯೋ ಅದರ ಕತೆ ಹೇಳಿ ನನಗೆ ಸುಖ ಇಲ್ಲ. ಲೆಗ್ ವರ್ಕೌಟು, 6 ಕಿಲೋಮೀಟರ್ ವಾಕಿಂಗ್ ಹೇಗಾಗಿರ್ಬೋದು. ನಿನ್ನೆ ಸ್ಯಾಟರ್ಡೆ ಬೇರೆ ಹೆವಿಯಾಗಿ ಆಡ್ತೇವೆ, ಸ್ವಲ್ಪ ವೀಕೆಂಡ್ ಅಲ್ವಾ, ಸಂಡೇ ಸ್ವಲ್ಪ ಫ್ರೀ ಸಂಡೇ ಜಿಮ್ ಇರಲ್ಲ. ಸೊ ಅದಕ್ಕೆ ಅಂಥ ಪರಿಸ್ಥಿತಿ ಆಗಿದೆ. ಒಂದು ಸ್ಟೆಪ್ ತೆಗಿಲಿಕ್ಕೆ ಆಗ್ತಾ ಇರಲಿಲ್ಲ ಮಸಲು ಹಿಡ್ಕೊಳ್ಳೋದ್ರಲ್ಲಿ. ಇದೆಲ್ಲ ನೋಡುವಾಗ ಉಂಟಲ್ಲ, ಯಾಕಾದರೂ ತೆಗೆದೆ ಅಂತ ಆಗ್ತುಂಟು ಗಾಡಿಯನ್ನು. ಇನ್ನು ಮುಂದಕ್ಕೊಂದು ವೀಡಿಯೋ ಮಾಡ್ತೇನೆ ಆಯಿತಾ. ಈ ಗಾಡಿಯನ್ನು ತೆಗೆದ ಬೇರೆ ಕಸ್ಟಮರಲ್ಲಿ ರಿವ್ಯೂ ಕೇಳ್ತೇನೆ. ಆಲ್ರೆಡಿ ಕೇಳಿದ್ದೇನೆ, ಬಟ್ ಅದನ್ನು ವೀಡಿಯೋ ಹಾಕಲಿಲ್ಲ. ಸೊ ಇನ್ನೊಂದು ಸಾರಿ ವೀಡಿಯೋನೇ ವೀಡಿಯೋ ಮಾಡಿ ನಿಮಗೆ ಜನರಿಗೆ ತಿಳಿಸುವ. ಈ ಕಂಪನಿಯ ಹಣೆ ಬರ ಎಲ್ರಿಗೂ ಗೊತ್ತಾಗಬೇಕು. ಇವರು ಸುಳ್ಳು ಭರವಸೆಗಳನ್ನ ಕೊಟ್ಟು ಗಾಡಿಯನ್ನು ಸೇಲ್ ಮಾಡ್ತಾರೆ. ಅದು ಕೂಡ ಎಲೆಕ್ಟ್ರಿಕ್ ಗಾಡಿಗಳಲ್ಲಿ ಇರುವಂಥ ಕಾಸ್ಟ್ಲೆಸ್ಟ್ ಗಾಡಿ ಅಂದರೆ ಇದು ಸ್ಕೂಟಿ ಸೀರೀಸಲ್ಲಿ ಇದರಷ್ಟು ರೇಟ್ ಬೇರೆ ಯಾವ ಗಾಡಿಗೂ ಕೂಡ ಇಲ್ಲ. ಅದನ್ನು ಒಳ್ಳೆಯ ಭರವಸೆ ಕೊಟ್ಟು
ಅದು ಇದು ಅಂತೇಳಿ ಹೇಳಿ ಸೇಲ್ ಮಾಡಿ ಕೊಡ್ತಾರೆ. ಸೇಲ್ ಮಾಡಿ ಆದಮೇಲೆ ಇವರ ಪರಿಸ್ಥಿತಿ, ಈ ಗಾಡಿಯ ಪರಿಸ್ಥಿತಿ ಹೀಗೆ ನೋಡಿ. ಇದನ್ನು ನೋಡಿ ನೀವು ಯೋಚನೆ ಮಾಡಿ, ಗಾಡಿ ತೆಗಿಬೇಕಾ ಬೇಡವಾ ಅಂತ ಯೋಚನೆ ಮಾಡಿ. ಖಂಡಿತ ಹೇಳ್ತೇನೆ, ಇದನ್ನು ತೆಗಿಲೇಬೇಡಿ. ನಾನು ಇಷ್ಟರವರೆಗೆ ನಿಮ್ಮ ಚಾಯ್ಸ್ ಅಂತ ಹೇಳ್ತಾಯಿದ್ದೆ ಪ್ರತಿಯೊಂದು ವೀಡಿಯೋದಲ್ಲಿ ಕೂಡ. ಇದರಲ್ಲಿ ಹೇಳ್ತಾಯಿದ್ದೆ, ನೀನು ಖಂಡಿತವಾಗಿ ತೆಗಿಯೋಕ್ಕೆ ಹೋಗಲೇಬೇಡಿ, ತೆಗೆಯುವುದೇ ಬೇಡ. ಬೆಂಗಳೂರಿನ ಕಂಪನಿ ಅಂತ ಒಂದು ಸಪೋರ್ಟ್ ಮಾಡಿದ್ದು ಮಾರಿ. ಈಗ ನೋಡಿದರೆ ನಮಗೆ ಇದು ಉಪದ್ರ ಆಗ್ತುಂಟಲ್ಲ, ಎಂಥ ಪರಿಸ್ಥಿತಿ ನೋಡಿ. 5,000 ಕಿಲೋಮೀಟರ್ಗೆ ನೋಡಿ ಇದರ ಪುಲ್ಲಿ ಹೇಗೆ ಆಗಿದೆ ನೋಡಿ, ಕತ್ತಿಯ ಬಾಯಿಯಾಗೆ ಆಗಿದೆ. ನನಗಿದು ಗೊತ್ತಾಗ್ತದಿಲ್ಲ ಅಂತ ಗೊತ್ತಿಲ್ಲ ನೋಡಿ. ಈಗ ಏನು ಮಾಡ್ತು, ನನಗೆ ಈ ಪುಣ್ಯಕ್ಕೆ ಏನು ಉಂಟಲ್ಲ, ನನ್ನ ಹತ್ರ ಇನ್ನೊಂದು ಬೈಕ್ ಇದೆ. ಸೊ ಮನೆ ತನಕ ವಾಕಿಂಗ್ ಮಾಡಿ ಆ ಬೈಕಲ್ಲಿ ಇವತ್ತು ಡ್ಯೂಟಿಗೆ ಬಂದೆ. ಇಲ್ಲಾಂದರೆ ನಾನು ಇವತ್ತು ಮನೆಯಲ್ಲಿ ಸಂಡೇ ಕೂಡ ಕೆಲಸ ಮಾಡ್ತೇನೆ. ವರ್ಕ್ ಪ್ರೆಷರ್ ತುಂಬ ಇದೆ, ಈ ಕೆಲಸ ಇರುತ್ತೆ. ಸೊ ಇದು ಪರಿಸ್ಥಿತಿ, ನನ್ನ ಪರಿಸ್ಥಿತಿ ಇದು. ಯಾರು ಕೂಡ ತಗೊಳ್ಬೇಡಿ ಆಯಿತಾ ಈ ಗಾಡಿಯನ್ನು. ಇದರ ವಹಿವಾಟು ಆಗಲಿಕ್ಕಿಲ್ಲ. ತಗೊಂಡೊಂದು ಇಬ್ಬರು ಕಸ್ಟಮರ್ ಕೂಡ ಅದನ್ನೇ ಹೇಳಿದ್ದು, ಬೇಡ ಮಾರ್ರಿ ಗಾಡಿ ತುಂಬ ಕಂಪ್ಲೇಂಟ್ ಇದೆ ಅಂತೆ. ಅವರಿಗೂ ಕೂಡ ನಾನು ಅಂದ್ಕೊಂಡೆ ನನಗೆ ಮಾತ್ರ ಆಗಿರ್ಬೋದು ಅಂತ. ಈಗ ನೋಡುವಾಗ ಎಲ್ರಿಗೂ ಇದರ ಪರಿಸ್ಥಿತಿ ಅಷ್ಟೇ, ತುಂಬ ಕಂಪ್ಲೇಂಟ್ ಇದೆ. ಪದೇ ಪದೇ ಆಫ್ ಆಗೋದು ಎಲ್ಲ ಹೇಳ್ತಾ ಇದ್ದರು ನೋಡಿ. ಹೇಗೆ ಕಟ್ಟಾಗಿದೆ ನೋಡಿ ಬೆಲ್ಟ್. ಯಾವ ಧೈರ್ಯದಲ್ಲಿ ಹೋಗಲಿ ಮಾರ್ರೆ ಇದನ್ನು ಇಟ್ಕೊಂಡು, ಇವರ 10,000 ಗ್ಯಾರಂಟಿಯನ್ನು ಇಟ್ಕೊಂಡು. 5,000ಗೆ ನಾನು ಹಾಕಿದ್ದೇನಲ್ಲ ಕ್ಲಿಪ್ಪು ನೋಡಿ, ಅದಲ್ಲಿ ಎಷ್ಟು ಓಡಿದೆ ಗಾಡಿ ಅಂತ. ಇದು ಸಿಂಪಲ್ ಒನ್ನಿನ ಹಣೆ ಬರಹ, ಇಷ್ಟೇ ಹೇಳಬೇಕಷ್ಟೇ. ಇನ್ನು ಮುಂದಕ್ಕೆ ಕೂಡ ಇದರ ಬಗ್ಗೆ ಬೇಕಾದಷ್ಟು ಬರ್ತದೆ ನೋಡಿ. ಇನ್ನೂ ಕೂಡ ನಾನು ಫೇಸ್ ಮಾಡಲಿಕ್ಕೆ ಇದು 8 ವರ್ಷ ಗ್ಯಾರಂಟಿ ಕೊಡ್ತಾರೆ ಅಂತ. ಇದು 8 ವರ್ಷ ಬಿಲ್ಕುಲ್ ಬರಲ್ಲ. ಈಗ ಬರೆದಿಟ್ಕೊಳ್ಳಿ, ಇದು 8 ವರ್ಷ ಬರಲ್ಲ ಈ ಗಾಡಿ. ಇದು ಡೆಡ್ ಇನ್ವೆಸ್ಟ್, ಲಾಸ್. ನಾನು ಇಷ್ಟರವರೆಗೆ ಯಾವುದೇ ಒಂದು ಇನ್ವೆಸ್ಟ್ ಮಾಡುವಾಗ ತುಂಬ ಯೋಚನೆ ಮಾಡಿ ಮಾಡ್ತೇನೆ. ಕಷ್ಟಪಟ್ಟು ಸಂಪಾದನೆ ಮಾಡಿರೋ ಹಣ ಆಗಿರ್ತದಲ್ಲ, ಇದರಲ್ಲಿ ನಾನು ಮಾತ್ರ ಸೋತೋದಾಯ್ತಾ. ಇದು ತುಂಬಾ ವೇಸ್ಟ್ ಆಯಿತು ಇನ್ವೆಸ್ಟ್. ನಾನು ಕ್ಯಾಶ್ ಕೊಟ್ಟು ತಗೊಂಡೆ. ಲೋನ್ ಆದರೆ ಆಚೆ ಲೋನ್ ಕಟ್ಟದೆ ಗಾಡಿಯನ್ನು ಎತ್ಕೊಂಡು ಹೋಗಿದ್ದೆ, ಬಿಡ್ಬೋದಿತ್ತು. ಇನ್ನು ಏನಾದರೂ ಒಂದು ನೋಡಲೇಬೇಕಷ್ಟೇ, ಎಂತಾದರೂ ಮಾಡಬೇಕಷ್ಟೇ, ಬೇರೆ ದಾರಿ ಇಲ್ಲ. ತಗೊಂಡಿದ್ದೇನಲ್ಲ, ಅನುಭವಿಸಬೇಕು. ಸೊ ಆ ರೀತಿ ಆಗಿದೆ ಈಗ ಪರಿಸ್ಥಿತಿ. ಸೊ ಯಾರು ತಗೊಳ್ಳಿಕ್ಕೆ ಹೋಗಬೇಡಿ. ಸೊ ಇದೇ ರೀತಿ ಬೇರೆ ಬೇರೆ ವೀಡಿಯೋ ಹಾಕ್ತಾ ಇರ್ತೇನೆ. ಬರೀ ಇದಂತಲ್ಲ, ಬೇರೆ ಬೇರೆ ವೀಡಿಯೋಗಳನ್ನ ಹಾಕ್ತಾ ಇರ್ತೇನೆ ಆಟೋಮೊಬೈಲ್ ರಿಲೇಟೆಡ್. ಸೊ ಅದಕ್ಕೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ಲೈಕನ್ ಪ್ರೆಸ್ ಮಾಡಿ. ಇದನ್ನು ನಾನು ಹಾಕೋ ವೀಡಿಯೋಗಳು ನಿಮಗೆ ನೋಟಿಫಿಕೇಷನ್ ಮುಖಾಂತರ ತಲುಪುತ್ತೆ. ಸೊ ವಿಡಿಯೋ ಇಷ್ಟ ಆದರೆ, ನಿಮಗೆ ಈ ಮಾಹಿತಿ ಯೂಸ್ಫುಲ್ ಅನಿಸಿದರೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಸಿಗೋಣ ಮುಂದಿನ ವೀಡಿಯೋದಲ್ಲಿ.